ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಬಂದು ಭಾನುವಾರ. ಎಲ್ರಿಗೂ ಕೂಡ ಹ್ಯಾಪಿ ಸಂಡೇ. ಸುಮಾರು ಟೈಮ್ ಬಂದು 6:20 ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಎದ್ದು ಬಂದೆ. ನೋಡ್ತಾ ಇದ್ದೀನಿ ಸೂರ್ಯ ಹುಟ್ತಾ ಇದೆ. ಏನೋ ಒಂಥರ ಖುಷಿ, ಬಟ್ ವೀಡಿಯೋ ಮಾಡೋದನ್ನೇ ಮರ್ತೋದೆ. ಮತ್ತೆ ಬೇಗ ಹೋಗ್ಬಿಟ್ಟು ಫೋನ್ ತೊಗೊಬಂದು ವೀಡಿಯೋ ಮಾಡ್ತಾ ಇದ್ದೀನಿ. ನಿಜ, ಈ ಥರ ಸೂರ್ಯ ಹುಟ್ಟೋದಾಗಲಿ ಮುಳುಗೋದಾಗಲಿ ಅಪರೂಪ ನೋಡೋದು ನಮಗೆ ಸಿಗೋದಿಲ್ಲ. ತುಂಬ ಮಿಸ್ ಮಾಡ್ಕೊತಾ ಇರ್ತೀವಿ ನಾವು ಸೂರ್ಯ ಹುಟ್ಟೋದು ನೋಡೋದಾಗಲಿ ಮುಳುಗೋದು ನೋಡೋದಾಗಲಿ. ಕೆಲವರು ನೋಡ್ತಾ ಇರ್ತಾರೆ ಅನಿಸುತ್ತೆ, ಬಟ್ ನಾವಂತೂ ಅಪರೂಪ ಅಂತಲೇ ಹೇಳ್ಬೋದು. ಇಲ್ಲಿಗೆ ಬಂದಾಗಿಂದ ಸ್ವಲ್ಪ ನೋಡ್ತಾ ಇರ್ತೀನಿ ಅವಾಗವಾಗ. ಚೆನ್ನಾಗಿರುತ್ತೆ ವೆದರ್ಗೂ ಮತ್ತು ಸೂರ್ಯ ಹುಟ್ಟೋದಕ್ಕೂ. ಇಲ್ಲ ಸಂಜೆ ಟೈಮ್ ಮುಳುಗೋದು ನೋಡೋದಕ್ಕೆ ಕೂಡ ತುಂಬ ಖುಷಿ. ಇನ್ನು ಇವತ್ತು ಬೇಗ ಎದ್ದಿದ್ದೀವಿ. ಇನ್ನು ಇವತ್ತಿಂದ ಸ್ಟಾರ್ಟು ನಾನು ಬೇಗನೆ ಎದ್ದು ಅಂದರೆ ಮನೆಗೆ ಹೋಗಬೇಕು. ಇವತ್ತು ಬಂದು ಭಾನುವಾರ ಅಲ್ವಾ. ಇನ್ನು ನಮ್ಮ ಅತ್ತೆ ನಮ್ಮ ಮಾವ ಇಬ್ಬರು ಕೂಡ ಇವತ್ತು ಫಂಕ್ಷನ್ ಇದೆ, ಫಂಕ್ಷನ್ಗೆ ಹೋಗ್ತಾ ಇದ್ದಾರೆ. ಇನ್ನು ನಮ್ಮ ಅತ್ತೆ ಕೂಡ ಒಂದು ವಾರ ಆದರೂ ಬರೋದಿಲ್ಲ. ಇನ್ನು ನಮ್ಮ ಮಾವ ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ಬೋದೇನೋ. ಅದಕ್ಕೋಸ್ಕರ ಇನ್ನು ಬೇಗ ಎದ್ಬಿಟ್ಟು, ಪಾಪ ಗುಂಡ ಎದ್ದೋಳೆ ಇಲ್ಲ ಎಷ್ಟೊತ್ತಾದರೂ ಕೂಡ. ಅವನು ಸ್ವಲ್ಪ ಲೇಟಾಗಿ ಎದ್ದೋಳ್ತಾನೆ. ಆದರೂ ಕೂಡ ಮನೆ ಹತ್ರಗಿನ ಹೋಗ್ಬಿಟ್ಟು ಮಲಗಿಸೋಣ ಅಂತ ಹೇಳಿ ಇನ್ನು ಅವನು ಕೂಡ ಬೇಗ ಎಬ್ಬರಿಸ್ಕೊಂಡು ಇನ್ನು ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಾವು ಹೊರಟ್ವಿ. ಮಳೆ ಸ್ವಲ್ಪ ಲೈಟಾಗಿ ಬರ್ತಾ ಇತ್ತು. ಇನ್ನು ಅದಕ್ಕೋಸ್ಕರ ಇನ್ನು ಬೈಕು ಶೀಟ್ ಕೆಳಗೆ ನಿಲ್ಲಿಸಿದ್ವಿ. ಅದಕ್ಕೆ ನಡ್ಕೊಂಡು ಬಂದುಬಿಟ್ಟು ಬೇಗ ಹೋಗೋಣ ಬಾ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ ಫಸ್ಟ್ನೇ ಬಸ್ಗೆ ಹೋಗ್ತಾರೆ ಅವರು. ನಮ್ಮೂರಿಗೆ ಅಪರೂಪ, ಅದೇನೋ ಗೊತ್ತಿಲ್ಲ, ಈ ವರ್ಷ ಒಂದು ಬಸ್ ಬಿಟ್ಟಿದ್ದಾರೆ, ಗೌರ್ಮೆಂಟ್ ಬಸ್ಸು. ಅದು ಕರೆಕ್ಟಾಗಿ 8 ಗಂಟೆ 8:15 ಅಷ್ಟೊತ್ತಿಗೆ ಬಂದುಬಿಡುತ್ತೆ. ಆ ಬಸ್ಗೆ ಹೋಗ್ಬೇಕು ಅಂತೇಳ್ಬಿಟ್ಟು ನಾವು ಹೊರಟಿದ್ರು. ಅವರು ನೆನ್ನೆನೇ ಹೇಳಿದರು, ಬರ್ಬೇಕಾದ್ರೆ ತೋಟಕ್ಕೆ ಸ್ವಲ್ಪ ಬೇಗ ಬನ್ನಿ ಅಂತ ಹೇಳಿ. ಈ ಸಲ ಡೈಲಿ ಅಷ್ಟೇ, ಅತ್ತೆ ಇದ್ದರೆ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನಡೆಯುತ್ತೆ. ಇವಾಗ ಯಾರೂ ಇಲ್ಲ ಮನೆಯಲ್ಲಿ ಅಂತಂದರೆ ಹೋಗ್ಬಿಟ್ಟು ಅಲ್ಲಿ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡ್ಕೋಬೇಕಲ್ಲ, ಅಡುಗೆ ಕೆಲಸ ಆಗಲಿ ಮನೆ ಕೆಲಸ ಎಲ್ಲ ಆಗಲಿ. ಅದಕ್ಕೆ ಸ್ವಲ್ಪ ಬೇಗ ಹೋಗಬೇಕು ಅಂತ ಹೇಳಿ ಇನ್ನು ನಾನು ನಮ್ಮ ಮನೆಯವ್ರನ್ನ ಬೇಗ ಬಾ ಅಂತ ಮಾತಾಡಿಸ್ತಾ ಇದ್ದೀನಿ. ಇನ್ನು ಇಂತೂ ಹೊರಟ್ವಿ. ಇನ್ನು ಹೋಗ್ತಾ ಕೂಡ ಹೊಲದಲ್ಲಿ ನವಿಲುಗಳಿದ್ದು ಫ್ರೆಂಡ್ಸ್, ಏನೋ ನವಿಲು ಒಂದೇ ಹತ್ರನೇ ನಿಂತಿದ್ವು. ಬಟ್ ಅದು ಝೂಮ್ ಮಾಡ್ತಾ ಇದ್ದೀನಿ. ತುಂಬ ದೂರ ನಾವು ಹೋಗೋದಕ್ಕೂ ನವಿಲು ಇರೋದಕ್ಕೂ. ನಿಮಗೆ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಾಗ್ತಾ ಇಲ್ಲ. ನಿಜ ಎಷ್ಟು ಚೆನ್ನಾಗಿ ನಿಂತ್ಕೊಂಡಿದ್ವು ಅಂದರೆ, ಒಂದು ಸ್ವಲ್ಪ ಹತ್ರ ಇದ್ದಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ದೂರ ಇತ್ತು. ಅಲ್ಲಿಗೂ ಒಂದು ಸ್ವಲ್ಪ ಸ್ಲೋ ಮಾಡಿಕೊಂಡು ಗಾಡಿ ಹಂಗೆ ನಿಲ್ಲಿಸಿ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊತೀನಿ ಅಂತೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಅದು ಸರಿಯಾಗಿ ಕಾಣಿಸ್ತಾ ಇಲ್ಲ. ಝೂಮ್ ಮಾಡಿದ್ರೆ ಅಷ್ಟೊಂದು ಕ್ಲಿಯರಿಟಿ ಬರೋದಿಲ್ಲ. ಇನ್ನು ಅದಕ್ಕೋಸ್ಕರ ಇನ್ನು ಸ್ವಲ್ಪ ಹಂಗೆ ಮಾಡಿಕೊಂಡು ಬಂದ್ವಿ ಮನೆಗೆ. ಇನ್ನು ಬಂದ ತಕ್ಷಣವೇ ಇನ್ನು ಅತ್ತೆ ಮಾವ ಕೂಡ ಹೊರಟಿದ್ರು. ಅಂದರೆ ಬಂದ ಮೇಲೆ ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಇನ್ನು ನಮ್ಮ ಅತ್ತೆ ಮಾವ ಇಬ್ಬರು ಕೂಡ ಹೊರಟರು. ಇನ್ನು ನಮ್ಮ ಕಲ್ಯಾಣ ಅಂತೂ ನೋಡ್ತಾ ಇದ್ದಾನೆ, ಎಲ್ಲಿಗೆ ಹೋಗ್ತಾ ಇದ್ದಾರೆ ಏನು ಎತ್ತ ಅಂತೇಳ್ಬಿಟ್ಟು. ನಮ್ಮ ಅತ್ತೆ ಕರ್ಕೊಂಡು ಹೋಗ್ತೀನಿ ಬಾ ಹೋಗೋಣ ಅಂತಂದರೆ ಬರಲ್ಲ, ಅಮ್ಮ ಬೇಕು ಅಂತಾನೆ. ಅವನು ಯಾರ ಹತ್ರ ಕೂಡ ಸರಿಯಾಗಿರೋದಿಲ್ಲ. ನಾನಿದ್ರೆ ಮಾತ್ರ ಇರ್ತಾನೆ, ಇಲ್ಲಾಂದರೆ ಇರೋದಿಲ್ಲ. ಇನ್ನು ಬೆಳಗ್ಗೆನೇ ಅಲ್ವಾ, ಅವ್ನಿಗೆ ಇನ್ನೂ ನಿದ್ದೆ ಮಂಪರು. ಇನ್ನು ಅವ್ರು ಕೂಡ ನೆನ್ನೆನೇ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ರು ಹೋಗ್ಬೇಕಂತ ಹೇಳಿ. ಸರಿ ಬಿಡಿ ಅಂತ ಹೇಳಿಬಿಟ್ಟು ಇನ್ನು ನಾವು ಬರೋಷ್ಟೊತ್ತಿಗೆ ಅಡುಗೆ ಕೆಲಸ ಕೂಡ ಮಾಡಿದ್ರು. ಅತ್ತೆ 5 ಗಂಟೆಗೆ ಎದ್ಬಿಟ್ಟು, 6 ಗಂಟೆ ಕರೆಕ್ಟಾಗಿ ಕರೆಂಟ್ ಹೋಗುತ್ತೆ. 5 ಗಂಟೆಗೆ ಎದ್ಬಿಟ್ಟು ಅನ್ನ ಸಾಂಬಾರು ಮುದ್ದೆ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿ ಅವರು ಕೂಡ ರೆಡಿಯಾಗಿ ಹೊರಟಿದ್ರು. ನಾವು ಬರೋಷ್ಟೊತ್ತಿಗೆ ಎಷ್ಟೇ ಬೇಗ ಬರ್ತೀವಂದ್ರೂ ಕೂಡ ಟೈಮ್ ಒಂದು 7 ಗಂಟೆ 7:15 ಆಗಿಬಿಡ್ತು ನಾವು ಮನೆಗೆ ಬರೋಷ್ಟೊತ್ತಿಗೆ. ಹಂಗಾಯಿತು, ಏನು ಮಾಡೋಕ್ಕಾಗುತ್ತೆ. ಮತ್ತು ಸದ್ಯ ಮಾವನೂ ಇರಲಿಲ್ಲಲ್ವ, ಬಿಡು ನಾವೇ ಆಗಿದ್ದರೆ ಏನಾದರೂ ಟಿಫನ್ಗಿನ ಮಾಡಿಕೊಂಡು ಹೆಂಗೆ ಆಗ್ತಾಯಿತ್ತು. ಇನ್ನು ಅತ್ತೆ ಮಾವ ಊಟ ಮಾಡಬೇಕಂತ ಹೇಳಿದ್ರಂತೆ. ಅದಕ್ಕೆ ಅತ್ತೆ ಬೇಗ ಎದ್ಬಿಟ್ಟು ಅಡುಗೆ ಎಲ್ಲ ಮಾಡಿ ಇನ್ನು ಹೋಗ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನಮ್ಮ ಮಾವ, ಇವರೇ ನಮ್ಮ ಮಾವ ನಮ್ಮ ಅತ್ತೆ. ನಮ್ಮ ಕಲ್ಯಾಣನಿಗೆ ಡಬ್ಬಿಲಿ ಒಂದು 20 ರೂಪಾಯಿ ಇಟ್ಟಿದ್ದೀನಮ್ಮ, ಮಧ್ಯಾಹ್ನ ಟೈಮ್ ಏನಾದರೂ ಕೊಡಿಸು ಅಂತ ಹೇಳ್ತಾಯಿದ್ರು. ನಮ್ಮ ಗುಂಡ ಬಂದು, ಅಮ್ಮ 1000 ರೂಪಾಯಿ ಇಟ್ಟೈತಲ್ಲ 1000 ರೂಪಾಯಿ ಇಟ್ಟೈತಲ್ಲ ಅಂತ ಹೇಳ್ತಾಯಿದ್ರು. ಅದಕ್ಕೆ ಸ್ವಲ್ಪ ನಕ್ಕೊಂಡು ನಮ್ಮ ಮಾವನಿಗೆ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಇವತ್ತು ಭಾನುವಾರ, ಚಿಕ್ಕಮ್ಮನಿಗೂ ಕೂಡ ರಜೆ ಇತ್ತು. ನಮ್ಮ ಆಂಟಿಯವರು ರಜೆ ಇತ್ತು. ಇನ್ನು ಅವರು ಟೊಮೊಟೊ ತೊಗೊಂಬರೋದಕ್ಕೆ ಹೋಗಿದ್ದು. ಚೆನ್ನಾಗಿತ್ತು ಟೊಮೊಟೊ, ಸಿಗೋದೇ ಅಪರೂಪ ಫ್ರೆಂಡ್ಸ್ ಇಲ್ಲೆಲ್ಲ ಕೂಡ. ಇನ್ನು ಯಾರೋ ತೊಗೊಂಬಂದು ಮಾರ್ತಾಯಿದ್ರಂತೆ, ಇನ್ನು ಹಾಕ್ಸ್ಕೊಬಂದಿದ್ದಾರೆ. ಅವ್ರದ್ದು ಕೂಡ ಫ್ರಿಜ್ ಇದೆ ಚಿಕ್ಕಮ್ಮವ್ರದ್ದು. ಇನ್ನು ಅದರಲ್ಲಿಟ್ಟರೆ ಸುಮಾರು ದಿನ ಬರುತ್ತೆ. ಗಾರ್ಮೆಂಟ್ಸ್ಗೆ ಹೋಗ್ತಾರಲ್ವ, ಗಾರ್ಮೆಂಟ್ಸ್ ಹತ್ರನೂ ಕೂಡ ಇಟ್ಕೊಂಡಿರ್ತಾರಂತೆ. ಇನ್ನು ಸಂಜೆ ಟೈಮ್ ಇನ್ನೇನು ತರೋದು, ಇಲ್ಲೇ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲೇ ತೊಗೊಂಡೆ ಅಂತ ಹೇಳಿ ಇನ್ನು ಟೊಮೊಟೊ ಕೂಡ ತೊಗೊಬಂದರು. ಇನ್ನು ಅಷ್ಟರಲ್ಲಿ ಶಾಪಿಂಗ್ ಶುರು. ಇನ್ನು ಬಟ್ಟೆ ತೊಗೊತಾ ಇದ್ದಾರೆ. ಭಾನುವಾರ ಆದರೆ ಬರ್ತಾ ಇರ್ತಾರೆ, ಪರವಾಗಿಲ್ಲ. ಸ್ವಲ್ಪ ಬಟ್ಟೆಯವರು ಮತ್ತು ಇದು ಫ್ಯಾನ್ಸಿ ಸ್ಟೋರ್
ಅದೆಲ್ಲ ಫ್ಯಾನ್ಸಿ ಐಟಮೆಲ್ಲ ತೊಗೊಂಬರ್ತಾರಲ್ವ ಅವರೆಲ್ಲ ಬರ್ತಾ ಇರ್ತಾರೆ. ಮತ್ತು ಗುಜ್ರಿಯವರು ಬರ್ತಾರೆ, ಪಾತ್ರೆ ಸಾಮಾನ್ಯರವರು ಬರ್ತಾರೆ. ಹೆಂಗೋ ಹಂಗೆ ಹಿಂಗೆ ಬರ್ತಾರಲ್ಲ ಒಂಥರ ಖುಷಿ. ತೊಗೊಳ್ಳದೇ ಇರಲಿ, ಅಟ್ಲೀಸ್ಟ್ ಹಿಂಗೆ ಓಡಾಡ್ಕೊಂಡಿದ್ದಾರಲ್ಲ ಅನ್ನೋದು ಒಂದು ಖುಷಿ. ಇನ್ನು ನೈಟಿ ಮತ್ತು ಎಲ್ಲ ಪ್ರತಿಯೊಂದು ಐಟಮ್ ಕೂಡ ಇತ್ತು. ಚಾಪೆ, ಬೆಡ್ಶೀಟು, ಟವಲ್ಲುಗಳು ಅವೆಲ್ಲ ಇದ್ದವು. ಇನ್ನು ನೋಡ್ತಾ ಇದ್ದಾರೆ ಏನು ಬೇಕು ಅಂತೇಳ್ಬಿಟ್ಟು. ಚಿಕ್ಕಮ್ಮ ಒಂದೇ ಒಂದು ನೈಟಿ ತೊಗೊತೀನಿ ಅಂತ ಹೇಳಿಬಿಟ್ಟು ಇನ್ನು ರೆಡ್ ಕಲರ್ ನೈಟಿ ಸೆಲೆಕ್ಟ್ ಮಾಡಿದ್ರು. ಇನ್ನು ಕೇಳ್ತಾಯಿದ್ರು ಅವ್ರದ್ದು ಕಾಟನ್ನು, ಅದರಲ್ಲೆಲ್ಲ ಸುಮಾರು ಐಟಮ್ ಇರುತ್ತಲ್ಲ ಅದೆಲ್ಲ ಕೂಡ. ಇನ್ನು ಒಂದೇ ಒಂದು ಇಷ್ಟ ಆಯಿತು, ಅದನ್ನು ತೊಗೊಂಡ್ರು. ಇನ್ನೂ ಏನೋ ಬೇಕಾಗಿತ್ತು ಅಂತ ಕೇಳ್ತಾಯಿದ್ರು, ಬಟ್ ಸಿಗಲಿಲ್ಲ ಅವ್ರ ಹತ್ರ. ಇನ್ನು ಫೈನಲಿ ಒಂದು ನೈಟಿ ಸೆಲೆಕ್ಟ್ ಮಾಡಿ ತೊಗೊಂಡ್ಬಿಟ್ಟು ಮತ್ತೆ ಒಂದು ಪೊರ್ಕೆ ತೊಗೊಂಡ್ರು ಚಿಕ್ಕಮ್ಮ. ಪೊರ್ಕೆ ಇಲ್ಲ ಅಂತೇಳ್ಬಿಟ್ಟು ಒಂದು ಪೊರ್ಕೆ ಮತ್ತು ನೈಟಿ ತೊಗೊಂಡ್ರು. ಈ ಥರಪ್ಪ ಮನೆ ಮುಂದೆ ಬಂದರೆ ಖುಷಿ ಆಗುತ್ತೆ. ನಾವು ಮತ್ತೆ ಹೋಗೋದು ಅವಶ್ಯಕತೆ ಇರಲ್ಲ, ಬಂದಿರೋರ ಹತ್ರ ಆರಾಮಾಗಿ ತೊಗೋಬೋದು. ಹಾಯ್ ಫ್ರೆಂಡ್ಸ್, ಈಗ ಟೈಮ್ ಬಂದು 12 ಗಂಟೆ ಹತ್ತತ್ರ ಆಗ್ತಾಯಿದೆ. ಮತ್ತು ಈಗ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ನಮ್ಮ ಗುಂಡ ಮಲ್ಕೊಂಡಿದ್ದಾನೆ. ಹೊರಗಡೆ ಜೋಲಿ ಇದೆ ಅಲ್ವಾ, ಅದರಲ್ಲಿ ಹಾಕಿದ್ದೀನಿ. ಆರಾಮಾಗಿ ಮಲ್ಕೊಳ್ತಾನೆ. ಗಾಳಿ ಚೆನ್ನಾಗಿ ಬರುತ್ತೆ ಹೊರಗಡೆ, ಅದಕ್ಕೆ ಚೆನ್ನಾಗಿ ಮಲ್ಕೊಳ್ಳಿ ಅಂತೇಳ್ಬಿಟ್ಟು ಮಲಗಿಸಿದ್ದೀನಿ. ಇನ್ನು ಬೆಳಗ್ಗೆ ಕೂಡ ಬೇಗ ಬಂದಿದ್ವಲ್ವ, ಎದ್ಬಿಟ್ಟು ಅಲ್ಲಿಂದ ಬೇಗನೆ ಎದ್ದಿದ್ದ. ಅದಕ್ಕೆ ಫುಲ್ಲು ನಿದ್ದೆ ಬಂದುಬಿಟ್ಟಿದ್ದೇನೆ, ಜಾಸ್ತಿ ಆಟ ಮಾಡ್ತಾಯಿದ್ದ. ಇನ್ನು ಅದಕ್ಕೆ ಮಲಗಿಸಿದ್ದೀನಿ, ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಮಲ್ಕೊಂಡಿದ್ದಾನೆ. ಅದು ನಮ್ಮ ಯೋಷಿತ ಜೋಲಿ, ಇದು ಬಂದುಬಿಟ್ಟು ನಮ್ಮ ಧನು ಜೋಲಿ. 2 ಜೋಲಿ ಕಟ್ಟಿದ್ದಾರೆ. ಯಾವ ಜೋಲಿಯಲ್ಲಿ ಬೇಕೋ ಆ ಜೋಲಿಯಲ್ಲಿ ಮಲ್ಕೊತಾನೆ. ಯಾವುದ್ರಲ್ಲಿ ಹಾಕ್ಬೇಕಂತ ಕೇಳಿದ್ರೆ ಅದರಲ್ಲೇ ಯೋಷಿತ ಜೋಲಿಯಲ್ಲಿ ಹಾಕಮ್ಮ ಅಂತ ಕೇಳ್ದೆ, ಅದಕ್ಕೆ ಅದರಲ್ಲೇ ಹಾಕಿದ್ದೀನಿ. ಮಲ್ಕೊಂಡಿದ್ದಾನೆ. ಸ್ವಲ್ಪ ಕೆಲಸ ಇದೆ, ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ. ಇನ್ನು ಚಪ್ರ ಅಲ್ವಾ, ತುಂಬ ಜಾಡ್ ಕಟ್ಬಿಟ್ಟಿದೆ, ಅದಕ್ಕೆ ಅದೆಲ್ಲ ಗೂಡ್ಸೋಣ ಅಂತ ಹೇಳಿ. ಇವತ್ತು ಭಾನುವಾರ, ಯಾರಾದರೂ ಬರ್ತಾ ಇರ್ತಾರಂತ ಅಂದ್ಕೊಂಡಿದ್ದೆ. ಬಟ್ ಬಂದು ಸದ್ಯಕ್ಕೆ ಅಂದರೆ ಪಾತ್ರೆ ಸಾಮಾನು ಅದೆಲ್ಲ ಮಾರ್ಕೊಬರ್ತಾರಲ್ವ, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಜಾಡು ಗುಡ್ಸೋದು ಇರಲಿಲ್ಲ, ಬಂದರು ಸದ್ಯ. ತೊಗೊಂಡೆ ಒಂದು 100 ರೂಪಾಯಿದು. ಇದಿದ್ದರೆ ತುಂಬ ಹೆಲ್ಪ್ ಆಗುತ್ತೆ, ಯಾಕೆಂದರೆ ಸ್ವಲ್ಪ ಎತ್ತರ ಇದೆ. ಚಪ್ರ ಬಂದು ಫುಲ್ಲು ಹೈಟ್ ಇದೆ, ಇದು ಸಿಗೋದಿಲ್ಲ. ಏನಾದರೂ ಒಂದು ಉದ್ದನ ಕೋಲ್ ತೊಗೊಬಿಟ್ಟು ಕಡ್ಡಿ ಪರಕೆ ಸಿಕ್ಸ್ಬಿಟ್ಟು ಗೂಡಿಸ್ಬೋದು. ಮುಂಚೆಲ್ಲ ಹಂಗೆ ಇದು ಜಾಡ್ ತೆಗಿತಾ ಇದ್ವಿ ನಾವು. ಹಳೆ ಪೊರಕೆ ಇರುತ್ತಲ್ಲ, ಹಳೆ ಪೊರಕೆ ತೊಗೊಂಬಿಟ್ಟು ಸ್ವಲ್ಪ ಟೈಟಾಗಿ ಕಟ್ಕೊಂಡ್ಬಿಟ್ಟು ಉದ್ದನ ಕೋಲಕ್ಕೆ ಜಾಡೆಲ್ಲ ಗೂಡಿಸ್ತಾ ಇದ್ವು. ಇವಾಗ ಇವೆಲ್ಲ ಇದೆ ಅಲ್ವಾ, ಅದಕ್ಕೆ ತೊಗೊಂಡೆ. ಬಂತು ಒಂದು 100 ರೂಪೀಸ್ ಇತ್ತು. ಏನೋ ತೊಗೊಂಡಿದ್ದೀನಿ, ಈಸಿ ಆಗುತ್ತೆ ಮತ್ತು ತುಂಬ ದಿನ ಕೂಡ ಬಾಳಿಕೆ ಬರುತ್ತೆ. ಏನು ಆವಾಗವಾಗ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ರೆ ಅಷ್ಟೊಂದು ಏನಿರೋದಿಲ್ಲ ಅಲ್ವಾ, ಅದಕ್ಕೆ ಇವಾಗೆಲ್ಲ ಕ್ಲೀನ್ ಮಾಡಬೇಕು ಇವಾಗ. ಅದಕ್ಕೆ ಕಲ್ಯಾಣನ ಮಲಗಿಸ್ಬಿಟ್ಟು ಇವಾಗ ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಅಡುಗೆ ಕೆಲಸ ಏನೇನು ಇರಲಿಲ್ಲ. ಅತ್ತೆನೇ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ಬಿಟ್ಟು 5 ಗಂಟೆಗೆ ಅಡುಗೆ ಎಲ್ಲ ಮಾಡಿಟ್ಟೋಗಿದ್ದಾರೆ. ಇವಾಗ ಏನಿಲ್ಲ, ಸ್ವಲ್ಪ ಮನೆಯಲ್ಲೇ ಕ್ಲೀನ್ ಮಾಡ್ಕೊಂಬಿಟ್ಟು ಗುಂಡು ನೋಡ್ಕೊಳ್ಳೋದಷ್ಟೇ. ಮತ್ತು ಸಾಯಂಕಾಲಕ್ಕೆ ಏನಾದರೂ ಮಾಡಬೇಕು. ಇನ್ನು ಇವತ್ತಿಬ್ಬರು ಹೋಗಿದ್ದಾರೆ, ಮಾವನೂ ಬರ್ತಾರಿಲ್ಲ ಡೌಟೇ, ಇನ್ನು ನಾವೇ ಅಷ್ಟೇ. ಅದಕ್ಕೆ ಸ್ವಲ್ಪ ಮನೆಯಲ್ಲೇ ಕ್ಲೀನ್ ಮಾಡೋಣ ಅಂತ ಹೇಳಿ. ಬನ್ನಿ ಫ್ರೆಂಡ್ಸ್, ವ್ಲಾಗ್ ಕಂಟಿನ್ಯೂ ಆಗುತ್ತೆ, ನೋಡಿ ಸಪೋರ್ಟ್ ಮಾಡಿ. ನಿಮಗೆ ಗೊತ್ತಾಗುತ್ತೆ ನೋಡಿದ್ರೆ ಪರಿಸ್ಥಿತಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಮುಂಚೆ ನಾವು ಒಳಗಡೆನೇ ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ವಿ, ಅದಕ್ಕೋಸ್ಕರ ಅಲ್ಲೆಲ್ಲ ಫುಲ್ಲು ಗರಿ ಎಲ್ಲ ಕಪ್ಪಾಗಿದೆ, ಕಂಬ ಮತ್ತು ಗೂಟುಗಳೆಲ್ಲ ಫುಲ್ಲು ಕಪ್ಪಾಗಿದೆ. ಇತ್ತೀಚೆಗಂತೂ ಬಿಟ್ಬಿಟ್ಟಿದ್ದೀವಿ, ಒಳಗಡೆ ಅಡುಗೆ ಮಾಡೋದಿಲ್ಲ. ಯಾವಾಗಾದರೂ ಸಿಲಿಂಡ್ರು ಖಾಲಿ ಆಯಿತು ಅಂತ ಅಂದರೆ ಮಾತ್ರ ಹೊರಗಡೆ ಇಟ್ಟಿದ್ದೀವಿ ಒಲೆನ, ಅದರಲ್ಲಿ ಮಾಡ್ತೀವಿ. ಇಲ್ಲ ಒಳಗೆ ಹೊರಕ್ಕೆ ಆಗಲೆಲ್ಲ ಓಡಾಡೋಕ್ಕಾಗೋದಿಲ್ಲ ಅಂತಂದರೆ ಇನ್ನು ಒಳಗೆ ಕೂಡ ಇದೆ ಒಲೆ, ಅದರಲ್ಲೇ ಮಾಡ್ತೀವಿ. ಅದಕ್ಕೋಸ್ಕರ ಇಷ್ಟೊಂದು ಜಾಡು, ಇಷ್ಟೊಂದು ಧೂಳು ಫುಲ್ಲು ಇದೆ. ಮತ್ತು ರೋಡ್ ಸೈಡ್ ಬೇರೆ ಸಖತ್ತು ಧೂಳು. ಇನ್ನು ನಮ್ಮ ಮನೆ ಪಕ್ಕ ಇವಾಗ ಮನೆ ಬೇರೆ ಕಟ್ಟಿಸ್ತಾ ಇದ್ದಾರೆ, ಅದು ಕೂಡ ಸ್ವಲ್ಪ ಧೂಳು ಜಾಸ್ತಿನೇ ಬರ್ತಾ ಇರುತ್ತೆ. ಸಿಮೆಂಟು, ಮರಳು ಅದೆಲ್ಲ ಕೂಡ ಇವಾಗ ಒಂದು ಟ್ಯಾಕ್ಟ್ರಿ ಬಂದರೆ ಮತ್ತು ನೀರಿನ ಟ್ಯಾಂಕರು, ಇಟ್ಟಿಗೆ ಅವೆಲ್ಲ ಬಂದರೂ ಕೂಡ ಸ್ವಲ್ಪ ಹೊಗೆಲ್ಲ ಜಾಸ್ತಿ ಬಂದು ಈ ಥರ ಹಾಗೆ ಆಗುತ್ತೆ. ಇನ್ನು ಅವಾಗವಾಗ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ನಮ್ಮ ಅತ್ತೆಗೆ ಅದೆಲ್ಲ ಫುಲ್ಲು ಸಿಗೋದಿಲ್ಲ, ಮೇಲ್ಗಡೆದೆಲ್ಲ ನೀಟಾಗಿ ಕ್ಲೀನ್ ಮಾಡೋದಕ್ಕೆ. ಅವರು ಕೆಳಗಡೆ ಎಷ್ಟಿರುತ್ತೆ ಅಷ್ಟು ಮಾತ್ರ ನೀಟ್ ಮಾಡ್ಕೊತಾರೆ, ಮೇಲೆ ಚಪ್ಪರದೆಲ್ಲ ಹಂಗೆ ಬಿಟ್ಬಿಡ್ತಾರೆ. ಅದಕ್ಕೋಸ್ಕರ ಇನ್ನು ನನಗೆ ಸದ್ಯ ಬೇಕೇ ಬೇಕಾಗಿತ್ತು, ಇಂಪಾರ್ಟೆಂಟ್ ಆಗಿರೋದಿದ್ದು. ಇನ್ನು ಸಡನ್ನಾಗಿ ಯಾರಾದರೂ ಬಂದರೂ ಕೂಡ ಏನಪ್ಪ ಈ ಥರ ಅಂತ ಅಂದ್ಕೊಳತ್ತಾರೇನೋ ಅನ್ನೋಷ್ಟು ನನಗೂ ಕೂಡ ಒಂಥರ ಅನಿಸ್ಬಿಟ್ಟಿತ್ತು. ಎಷ್ಟು ದಿನಕ್ಕೆ ಬರ್ತಾರಪ್ಪ ತೊಗೊಂಡೆಲ್ಲ ಕ್ಲೀನ್ ಮಾಡೋಣ ಅಂತ ಅನಿಸಿತ್ತು. ಬಟ್ ಫೈನಲಿ ಇವತ್ತು ಹೆಂಗೋ ಬಂದರು, ತೊಗೊಂಡ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಸಖತ್ತು ಜಾಡ್ ಕಟ್ಬಿಟ್ಟಿತ್ತು, ಹಿಂಗೆ ಮೇಲೆ ನೋಡಿದ್ರೆ ಸಾಕು ಹಂಗೆ ಕಣ್ಣಿಗೆ ಕಾಣಿಸ್ತಾ ಇತ್ತು, ಅಷ್ಟೊಂದಿತ್ತು. ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ನಮ್ಮಿಷ್ಟಕ್ಕೆ ನಾವು ಇಟ್ಕೋಬೇಕು ಆಸೆ ಇರುತ್ತಲ್ವ, ಇರೋ ಜಾಗದಲ್ಲೇ ಆಗಲಿ ಸ್ವಲ್ಪ ಚೇಂಜಸ್ ಮಾಡಿಬಿಟ್ಟು ನೀಟಾಗಿ ಇಟ್ಕೊಳ್ಳೋಣ ಅಂತಂದರೆ ನಮ್ಮ ಅತ್ತೆ ಬಿಡೋದೇ ಇಲ್ಲ. ನಮ್ಮ ಅತ್ತೆ ಮುಂಚೆಯಿಂದನೂ ಹಂಗೇ, ಅದು ಏನಾದರೂ ಸ್ವಲ್ಪ ಚೇಂಜ್ ಮಾಡೋಣ, ಪಾತ್ರೆ ಸಾಮಾನೆಲ್ಲ ನೀಟಾಗಿ ಜೋಡಿಸ್ಕೊಳೋಣ, ಎಲ್ಲ ತೆಗೆದು ಹೊರಗಡೆ ಇಡೋಣ ಅಂತಂದರೆ ಏನು ಮಾಡೋದು ಕೂಡ ಬಿಡೋದಿಲ್ಲ. ಯಾರಿಲ್ಲ ನಾವು ಅಂತಂದರೆ ಇರೋ ಪಾತ್ರೆ ಸಾಮಾನಾಗಲಿ ಅವನ್ನು ಕೂಡ ಎತ್ತಿಟ್ಬಿಡ್ತಾರೆ.
ಬೇಡ ಯೂಸ್ ಮಾಡ್ಕೊಳೋದಂತ ಹೇಳ್ಬಿಟ್ಟು. ಇನ್ನು ನಾವಿದ್ರಂತೂ ಸ್ವಲ್ಪ ಇರುತ್ತೆ, ಕಾಣಿಸುತ್ತೆ ಅಟ್ಲೀಸ್ಟ್ ತಟ್ಟೆ ಲೋಟ ಚೊಂಬವೆಲ್ಲ. ಇನ್ನು ನಾವಿಬ್ಬರು ಇಲ್ಲ ಅಂತಂದ್ರಂತೂ ಇನ್ನು ಎಷ್ಟು ಬೇಕೋ ಅಷ್ಟೇ. ಒಂದೆರಡು ತಟ್ಟೆ, ಒಂದೆರಡು ಚೊಂಬು, ಒಂದೆರಡು ಲೋಟ, ಒಂದು 3-4 ಪಾತ್ರೆ ಮಾತ್ರ ಇಟ್ಕೊತಾರೆ ಅಷ್ಟೇ. ಅಷ್ಟು ಬಿಟ್ರಂತೂ ಇನ್ನೇನು ಇಟ್ಕೊಳ್ಳೋದೇ ಇಲ್ಲ ನಮ್ಮ ಅತ್ತೆ ಆ ಥರ. ಅದಕ್ಕೆ ಒಂದು ಸ್ವಲ್ಪ ಬೇಜಾರು, ನೀಟಾಗಿ ಇಟ್ಕೊಳೋದಕ್ಕೂ ಕೂಡ ಆಗ್ತಾಯಿಲ್ಲ ನಮಗೆ. ಇನ್ನು ಅವ್ರ ಮಾತು ಮೀರಿ ಕೂಡ ನಾವೇನು ಮಾಡೋದಕ್ಕಾಗೋದಿಲ್ಲ, ಆ ಥರ ಇದೆ ಪರಿಸ್ಥಿತಿ. ನೋಡ್ತಾ ಇರ್ತೀನಿ ಇವಾಗ ಅದೆಲ್ಲ ಸ್ವಲ್ಪ ಚೇಂಜ್ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಅಂತೇಳ್ಬಿಟ್ಟು. ಇನ್ನು ಯಾವಾಗಲೂ ಅಷ್ಟೇ, ಇನ್ನು ಡಬ್ಬಿಯಲ್ಲಿ ಸಕ್ಕರೆ ಡಬ್ಬ ಆಗಲಿ, ಉಪ್ಪು ಡಬ್ಬ ಆಗಲಿ, ಪ್ರತಿಯೊಂದು ಐಟಮ್ ಕೂಡ ನಾವು ಕಾಣೋ ಥರ ಹಾಕ್ಕೊತೀವಿ. ಆದರೆ ನಮ್ಮ ಅತ್ತೆ ಹಂಗಲ್ಲ, ಎಲ್ಲ ಕವರಲ್ಲಿ ಗಂಟು ಕಟ್ಟಿ ಒಂದು ಡಬ್ಬಕ್ಕೆ ಹಾಕ್ಬಿಟ್ಟಿರ್ತಾರೆ. ಒಂದೊಂದು ಸತಿ ಸಿಗುತ್ತೋ, ಒಂದೊಂದು ಸತಿ ಸಿಗೋದೇ ಇಲ್ಲ. ನನಗಂತೂ ಇದು ಬಂದ ತಕ್ಷಣ ಕನ್ಫ್ಯೂಸ್ ಆಗಿಬಿಡುತ್ತೆ, ಏನು ಎಲ್ಲಿದೆ ಅಪ್ಪ, ಅವ್ರು ಹೇಳೋವ್ರಿಗೂ ಕೂಡ ನನಗೆ ಸಿಗೋದೇ ಇಲ್ಲ. ಇನ್ನು ಪವಿತ್ರ ಇದ್ರಂತೂ ಆರಾಮು, ಪವಿತ್ರ ಕರೆಕ್ಟಾಗಿ ಇಟ್ಟಿರ್ತಾಳೆ. ಇಬ್ಬರು ಅಷ್ಟೇ, ನಾವು ತೀರಾ ಸಿಗೋ ಥರನಾದ್ರೂ ಇಟ್ಟಿರ್ತೀವಿ, ಇಲ್ಲ ನೋಡ್ಕೊತಿರ್ತೀವಿ ಐಟಮ್ ಇಲ್ಲೇದೆ ಅಂತ ಹೇಳ್ಬಿಟ್ಟು. ಬಟ್ ನಾವು ಅತ್ತೆ ಇಟ್ಟಿರೋದಂತೂ ಫೈನಲ್ ಸಿಗೋದೇ ಇಲ್ಲ, ಅವ್ರು ಕೊಡೋವರೆಗೂ ಕೂಡ ಸಿಗೋದಿಲ್ಲ, ಹಂಗಿರುತ್ತೆ. ಪ್ರತಿಯೊಂದು ಅಷ್ಟೇ, ಒಂದು ಸ್ವಲ್ಪ ಇರಲಿ ಎಲ್ಲ ಗಂಟು ಕಟ್ಟಿ ಒಂದು ಡಬ್ಬದಲ್ಲಿ ಹಾಕ್ಬಿಟ್ಟಿರ್ತಾರೆ. ಆ ಥರ. ಮತ್ತು ಅದು ಖಾಲಿಯಾಗಿದೆ ಏನೋ ಹೊಸ ತೊಗೊಂಬರೋದು, ಮತ್ತು ಹೊಸದು ಯೂಸ್ ಮಾಡೋದು, ಮತ್ತು ಅದು ಹಂಗೆ ಎಳೆದು ಹಂಗೆ ಇರೋದು. ಆ ಥರ ಎಷ್ಟೋ ಸತಿ ನಾವು ಎಲ್ಲ ಇದು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಒಂದು ಬೇಳೆಕಾಳು ಆಗಲಿ, ಒಂದು ಶೇಂಗಾ ಬೀಜ ಆಗಲಿ, ಏನೇ ಆಗಲಿ, ಪ್ರತಿಯೊಂದು ಅಲಸಂದೆ ಕಾಳು, ಹೆಸ್ರು ಕಾಳು ಅವೆಲ್ಲ ಕೂಡ ಎಷ್ಟೊಂದು ಸತಿ ಹುಳ ಎಲ್ಲ ಬಿದ್ದುಬಿಟ್ಟು ಹೋಗ್ಬಿಟ್ಟಿದ್ದು ಮುಂಚೆನೇ. ಆ ಥರ ಕೂಡ ಆಗ್ತಾಯಿರುತ್ತೆ. ಇವಾಗ ಇರೋ ಅದೇ ಆಗಲಿ, ನಾವು ನೀಟಾಗಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನಮ್ಮ ಅತ್ತೆ ಆ ಥರ ಎಲ್ಲ ಬಿಡೋದೇ ಇಲ್ಲ. ಅದೆಲ್ಲ ಯಾಕೆ ಇಡ್ತೀರಮ್ಮ, ಹಂಗೆ ಹಿಂಗೆ ಅಂತ ಹೇಳ್ತಾನೆ ಇರ್ತಾರೆ. ಅದಕ್ಕೆ ತಲೆ ಕೆಡ್ಸ್ಕೊಳೋಕೆ ಹೋಗೋದಿಲ್ಲ, ಬಿಡೋ ಅತ್ತ ಅಂತೇಳ್ಬಿಟ್ಟು ಇನ್ನು ಅವ್ರ ರೂಟಲ್ಲೇ ಹೋಗ್ತಾ ಇದ್ದೀವಿ. ಅದಕ್ಕೆ ಈ ಥರ ಇದೆ ಅಷ್ಟೇ. ಇವಾಗ ಅವ್ರು ಎಷ್ಟು ಇದು ಮಾಡಿದರೆ ಅಷ್ಟಕ್ಕೆ ನಾವು ಸೀಮಿತವಾಗಿದ್ದೀವಿ. ಇನ್ನು ಫೈನಲ್ ಎಲ್ಲ ಕೂಡ ನೀಟಾಗಿ ಗೂಡಿಸ್ಬಿಟ್ಟು ಇವಾಗ ಎಲ್ಲ ಕಸ ಬಡ್ಕೊಂಬರ್ತಾಯಿದ್ದೀನಿ. ಇನ್ನು ಸಗಣಿನೆಲ್ಲ ಬೇರೆ ಅಲ್ವಾ, ಧೂಳು ಇದ್ದೇ ಇರುತ್ತೆ, ಕಂಪಲ್ಸರಿ ಧೂಳು ಇದ್ದೇ ಇರುತ್ತೆ. ಧೂಳು ಇಲ್ದಿರೋಂಥ ಇಲ್ಲ ಅನ್ನೋದಕ್ಕೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಧೂಳು ಇದ್ದೇ ಇರುತ್ತೆ. ಅದೆಲ್ಲ ಕೂಡ ಡೈಲಿ ನೀಟಾಗಿ ಗೂಡಿಸ್ಕೊಂಡು ಸ್ವಲ್ಪ ನೀಟಾಗಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಎಷ್ಟೊಂದು ಜಾಡಿತ್ತು ಗೊತ್ತಾ, ಸಿಕ್ಕಾಪಟ್ಟೆ ಜಾಡಿತ್ತು. ಅದೆಲ್ಲ ಕೂಡ ಗೂಡಿಸಿದ್ದಕ್ಕೆ ಇಷ್ಟೊಂದು ಕಸ ಸಿಕ್ತು. ಮತ್ತು ಗೋಡೆ ಮೇಲೆಲ್ಲ ಕೂಡ ಸ್ವಲ್ಪ ಚಿಕ್ಕದಾಗೆಲ್ಲ ಜಾಡೆಲ್ಲ ಕಟ್ಟಿರುತ್ತೆ, ಚಿಕ್ಕ ಹುಳ ಕೂಡ, ಅದೆಲ್ಲ ಕೂಡ ತಕ್ಕೊಂಡು ನೀಟಾಗಿ ಇವಾಗೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಆದಷ್ಟು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಮತ್ತು ಹೊರಗಿಂದ ಅಷ್ಟೇ, ಹೊರಗಿಂದಂತೂ ಸಗಣಿ ಹಾಕಿದ್ರೆ ಮಾತ್ರ ಚೆನ್ನಾಗಿ ಕಾಣಿಸುತ್ತಾನೆಲ್ಲ, ಇಲ್ಲಾಂದರೆ ನೋಡೋದಕ್ಕೂ ಆಗೋದಿಲ್ಲ. ಸದ್ಯ ನನ್ನ ಮಗ ನನ್ನ ಕೆಲಸ ಮುಗಿಯೋವರೆಗೂ ಕೂಡ ಎದ್ದಿಲ್ಲ, ಚೆನ್ನಾಗಿ ಮಲ್ಕೊಂಡಿದ್ದ. ಸದ್ಯಪ್ಪ ಮಲ್ಕೊಳ್ಳಿ ಅಂತ ಹೇಳಿಬಿಟ್ಟು ಇನ್ನು ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಮಳೆ ಅಂತೂ ಇಲ್ಲ ಸದ್ಯಕ್ಕೆ, 2 ದಿನ ಮಳೆ ಬಂತು ಅಷ್ಟೇ. ಆಮೇಲೆ 3ನೇ ದಿನದಿಂದ ಅಷ್ಟೊಂದು ಮಳೆನೇ ಇರಲಿಲ್ಲ, ಸ್ವಲ್ಪ ಬಿಸಿಲು ಕೂಡ ಚೆನ್ನಾಗಿ ಬರ್ತಾಯಿತ್ತು. ಸರಿ ಬಿಡು ಅಂತೇಳ್ಬಿಟ್ಟು ಇನ್ನು ಹೊರಗಿಂದ ಕೂಡ ಎಲ್ಲ ನೀಟಾಗಿ ಕಸ ಗುಡಿಸ್ಕೊತಾ ಇದ್ದೀನಿ. ಈ ಥರ ಇದೆ ನಮ್ಮ ಮನೆ ಅಷ್ಟೇ. ಇನ್ನು ನಮ್ಮ ಮಾವ ಇದ್ರಂತೂ ಈ ಥರ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ. ಅವ್ರು ಯಾವಾಗಲೂ ಕೂಡ ನೀರು ತರೋದು, ಈ ಥರ ಏನಾದರೂ ಸ್ವಲ್ಪ ಹೊರಗಡೆ ಕಸಗಳೆಲ್ಲ ಗುಡಿಸೋದು, ಆ ಥರ ಮಾಡ್ತಾ ಇರ್ತಾರೆ. ನಾವು ಹೆಣ್ಮಕ್ಳಿದ್ರೂ ಕೂಡ ಮಾಡೋದಕ್ಕೆ ಬಿಡೋದಿಲ್ಲ. ಬಿಡು, ಒಳಗಿನ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇದೆಲ್ಲ ನೀಟಾಗಿ ಇಟ್ಕೊತಾ ಇರ್ತಾರೆ. ಇದು ಮುಂದೆ ಸಿಮೆಂಟ್ ರೋಡ್ ಇದೆ ಅಲ್ವಾ, ಸಿಮೆಂಟ್ ರೋಡ್ ಅಷ್ಟೇ ಯಾವಾಗಲೂ ಕೂಡ ಗುಡಿಸ್ತಾನೇ ಇರ್ತಾರೆ. ಒಂಥರ ಯಾವಾಗಲೂ ನೀಟಾಗಿರ್ಬೇಕು ಅವ್ರಿಗೆ. ಒಂದು ಸ್ವಲ್ಪ ಎಲ್ಲನ ಕಸ ಕಡ್ಡಿ ಇದ್ರೂ ಕೂಡ ಅವರು ಯಾವಾಗಲೂ ಕೂಡ ಗುಡಿಸ್ತಾ ಇರ್ತಾರೆ. ಅದು ಅಭ್ಯಾಸ ಆಗಿಬಿಟ್ಟಿದೆ ಮುಂಚೆಯಿಂದನವರು. ಇನ್ನು ಫೈನಲ್ ಎಲ್ಲ ಕೂಡ ಕ್ಲೀನ್ ಆಯಿತು ಮನೆ ಎಲ್ಲನೂ. ಇನ್ನು ನೀಟಾಗಿ ಕಸ ಗುಡಿಸ್ಬಿಟ್ಟು ಇನ್ನು ನೀಟಾಗೆಲ್ಲ ಎತ್ತಿಟ್ಟೆ. ಇನ್ನು ದೊಡ್ಡ ಮನೆ ಅಂತೂ ಅದು ಚೆನ್ನಾಗಿದೆ, ಒಳಗಡೆ ಎಲ್ಲ ಸ್ವಲ್ಪ ಜಾಡು ಅದೆಲ್ಲ ತೆಗೆದು ಕ್ಲೀನಾಗಿ ಇಟ್ಕೊಂಡಿರ್ತೀವಿ. ಅವಾಗೆಲ್ಲ ನೀಟಾಗಿ ವಾರ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ವ, ಅದು ಚೆನ್ನಾಗಿರುತ್ತೆ. ಇನ್ನು ಟೈಮ್ ಬಂದು 1:30 ಆಗಿತ್ತು ಫ್ರೆಂಡ್ಸ್. ಇನ್ನು ಹೊಟ್ಟೆ ಬೇರೆ ಸ್ವಲ್ಪ ಹಸಿವಾಗ್ತಾಯಿತ್ತು. ಬೆಳಗ್ಗೆ ಏನೂ ತಿಂದಿರಲಿಲ್ಲ. ಇನ್ನು ಅತ್ತೆ ಅಡುಗೆ ಮಾಡಿಟ್ಟು ಹೋಗಿದ್ರು. ಇನ್ನು ನಾನು ಬಂದ ತಕ್ಷಣ ಟೀ ಮಾಡಿ ಕುಡಿದೆ ಅಷ್ಟೇ. ಕುಡಿದ್ಬಿಟ್ಟು ಇನ್ನು ಫಸ್ಟ್ ಇದೆಲ್ಲ ಮುಗಿಲ್ಲ ಅಂತ ಹೇಳ್ಬಿಟ್ಟು, ಯಾಕೋ ಹೊಟ್ಟೆ ಹಸು ಕಾಣಲಿಲ್ಲ ನನಗೆ. ಅದಕ್ಕೆ ಬಿಡು ಅಂತ ಹೇಳಿಬಿಟ್ಟು ಇನ್ನು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಊಟ ಮಾಡಿದೆ. ಇನ್ನು ಅಷ್ಟರಲ್ಲಿ ನಮ್ಮ ಚಿಕ್ಕಪ್ಪ ಮೀನು ತಂದಿದ್ರು. ಇನ್ನು ಚಿಕ್ಕಪ್ಪ ಇಬ್ಬರು ಕೂಡ ಮೀನು ತೊಳಿತಾ ಇದ್ದಾರೆ. ಇವಾಗಂತೂ ಒಂದು ಸ್ವಲ್ಪ ಮಳೆ ಬಂದರೆ ಸಾಕು, ತೊರೆಯಲ್ಲಿ ಚೆನ್ನಾಗಿ ನೀರು ಬರುತ್ತೆ. ತೊರೆಯಲ್ಲಂತೂ ಸಿಕ್ಕಾಪಟ್ಟೆ ಮೀನು, ಯಾವಾಗಲೂ ಕೂಡ ಮೀನು ಇದ್ದೇ ಇರುತ್ತೆ. ಮಳೆ ಬಂದ್ರಂತೂ ನಮ್ಮೂರಲ್ಲಿ ಮೀನಿಗಂತೂ ಬರನೇ ಇಲ್ಲ. ನಿಜವಾಗ್ಲೂ ಹಿಂಗೆ ಇಟ್ಕೊಬರ್ಬೋದು, ಅಷ್ಟು ಮೀನು ಸಿಗ್ತಾ ಇರ್ತವೆ. ಸ್ವಲ್ಪ ಮೀಡಿಯಮ್ ಸೈಜ್ ಇದೆ, ಚಿಕ್ಕ ಮೀನೇ. ಆದರೂ ಕೂಡ ಸಾಂಬಾರು ಮಾತ್ರ ತುಂಬ ಚೆನ್ನಾಗಾಗುತ್ತೆ ಇದು. ಇನ್ನು ಇಬ್ಬರು ಕೂಡ ತೊಳಿತಾ ಇದ್ದಾರೆ, ನೋಡ್ತಾ ಇರ್ಬೋದು. ಅವರು ಎಷ್ಟು ನೀಟಾಗಿ ತೊಳಿತಿದ್ದಾರೆ ಅಂದರೆ ನಮ್ಮ ಚಿಕ್ಕಪ್ಪಗೂ ಅಷ್ಟೇ, ಮತ್ತು ನಮ್ಮ ಮಂಜಣ್ಣನೂ ಅಷ್ಟೇ ನೀಟಾಗಿ ತೊಳಿತಾರೆ. ಮೀನು ಮಾತ್ರ ಸೂಪರಾಗಿ ತೊಳಿತಾರೆ, ಒಂದು ಚೂರು ಕೂಡ ಗಲೀಜಿರ್ಬಾರ್ದು, ಅಷ್ಟು ಕ್ಲೀನಾಗಿ ಎಲ್ಲ ನೀಟಾಗಿ ತೊಳಿತಾರೆ. ಚೆನ್ನಾಗಿ ತುಂಬ ಚೆನ್ನಾಗಿ ತೊಳಿತಾರೆ.
ಅದು ತಿನ್ನೋಕೆ ಇಷ್ಟ ಆಗದಿದ್ದವ್ರು ಕೂಡ ತಿನ್ನಬೇಕು, ಅಷ್ಟು ನೀಟಾಗಿ ತೊಳಿತಾ ಇರ್ತಾರೆ. ಸ್ವಲ್ಪ ಎಷ್ಟು ಒಬ್ಬೊಬ್ರು ತೊಳೆದ್ರಂತೂ ತುಂಬ ಸ್ಮೆಲ್ ಬರ್ತಾ ಇರುತ್ತೆ, ಬಟ್ ಇವ್ರು ತೊಳೆದ್ರಂತೂ ಅಸಲು ಸ್ಮೆಲ್ಲೇ ಬರೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಕೂಡ. ಇನ್ನು ಫೈನಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಇನ್ನು ಅಡುಗೆ ಎಲ್ಲ ಮಾಡಿಕೊಂಡು ಸಂಜೆಗೆ ವಾಪಸ್ ತೋಟಕ್ಕೆ ಬಂದ್ವಿ. ಬರೀ ಓಡಾಡೋದೇ ಆಗುತ್ತೆ ಫ್ರೆಂಡ್ಸು. ಅಲ್ಲಿಗೆ ಹೋಗಬೇಕು, ಮತ್ತೆ ಅಲ್ಲಿ ಕೆಲಸ ಮುಗಿಸ್ಕೊಬರ್ಬೇಕು, ಮತ್ತು ಸಾಯಂಕಾಲ ಒಂದು 5 ಗಂಟೆ ಅಷ್ಟೊತ್ತಿಗೆ ಆಮೇಲೆ ಇಲ್ಲಿಗೆ ಬರಬೇಕು. ತುಂಬ ಬ್ಯುಸಿ ಅಂದರೆ ಸಖತ್ತು ಬ್ಯುಸಿ. ಎಲ್ಲಾದರೂ ಒಂದು ಹತ್ರ ಸುಮ್ಮನೆ ಇದ್ಬಿಡೋಣ ಅನಿಸ್ಬಿಡುತ್ತೆ, ಅಷ್ಟೊಂದು ಇದಾಗಿಬಿಟ್ಟಿದೆ. ಇನ್ನು ಸಂಜೆ ಕೂಡ ಆಗಿತ್ತು. ಇನ್ನು 6 ಗಂಟೆ ಮೇಲೇ ಸೂರ್ಯ ಮುಳುಗ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಬೆಳಗ್ಗೆ ಹುಟ್ಟೋದು ನೋಡಿದೆ, ಮತ್ತು ಸಂಜೆ ಮುಳುಗೋದು ಕೂಡ ನೋಡ್ತಾ ಇದ್ದೀನಿ. ಇವತ್ತು ಎರಡು ಟೈಮ್ ಕೂಡ ಸೂರ್ಯ ಮುಳುಗೋದು ನೋಡ್ತಾ ಇದ್ದೀನಿ, ಸೂರ್ಯ ಹುಟ್ಟಿದ್ದು ಕೂಡ ನೋಡಿದ್ದೆ ಆಗಲೇ. ನೋಡ್ತಾ ಇರ್ಬೋದು ಯಾವ ಥರ ಮುಳುಗ್ತಾ ಇದೆ ಅಂತೇಳ್ಬಿಟ್ಟು. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ತುಂಬ ಕೆಲವರೆಲ್ಲ ಮಿಸ್ ಮಾಡ್ಕೊತಾ ಇರ್ತೀವಿ, ನಾನು ಅಷ್ಟೇ ತುಂಬ ಮಿಸ್ ಮಾಡ್ಕೊತಾ ಇದ್ದೆ. ಬಟ್ ಇಲ್ಲಿಗೆ ಬಂದಾಗಿಂದ ಸಖತ್ ಎಂಜಾಯ್ ಮಾಡ್ತಾ ಇದ್ದೀನಿ, ಎಲ್ಲ ಪ್ರಕೃತಿ ಇದೆಲ್ಲ ನೇಚರಲ್ಲಿ ನೋಡಿಬಿಟ್ಟು ನೋಡ್ತಾ ಇರ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆ ಎಲ್ರಿಗೂ ಕೂಡ ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಈ ವಿಡಿಯೋನ ನೋಡ್ತಾ ಇರಿ.